ಹೊಸ ವರ್ಷದ ಮೊದಲನೇ ದಿನ ಸನ್ಮಾನ್ಯ ಕ್ಷೇತ್ರದ ಶಾಸಕರಾದಂತಹ ಶಿವಲಿಂಗೇಗೌಡರು ದಿಢೀರ್ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 17 ವರ್ಷಗಳಿಂದ ನಾನು ಏನೇನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರು. ತಾವು ಆ ಪತ್ರಿಕಾಗೋಷ್ಠಿಯನ್ನ ತಾವೆಲ್ಲ ನೋಡಿದ್ದೀರಾ. ಶೈಕ್ಷಣಿಕ ಕ್ರಾಂತಿ ಮಾಡಿದ್ದೀನಿ ನಾನು ಅರಸೀಕೆರೆಯಲ್ಲಿ ಅಂತ ಹೇಳಿದ್ರು. ಅರಸೀಕೆರೆಯ ದಶ ದಿಕ್ಕುಗಳನ್ನು ಶೈಕ್ಷಣಿಕ ಕ್ರಾಂತಿ ಮಾಡಿ ಈ ತಾಲೂಕು ಶೈಕ್ಷಣಿಕವಾಗಿ ಬೆಳೆಯಲಿಕ್ಕೆ ನಾನು ಅಭೂತಪೂರ್ವ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಬಹುಶಃ ಶಿವಲಿಂಗೇಗೌಡರು ಕಳೆದ 17 ವರ್ಷಗಳಿಂದ ಏನ್ ಸುಳ್ಳು ಹೇಳ್ಕೊಂಡ್ ಬಂದಿದ್ರು ಆ ಸುಳ್ಳು ಹೇಳುವ ಕಾರ್ಯಕ್ಕೆ 1ನೇ ತಾರೀಕಿಗೆ ಚಾಲನೆ ಕೊಟ್ಟಿದ್ದು ಈ ಕ್ಷೇತ್ರದ ಅತ್ಯಂತ ದೊಡ್ಡದು ಅಂತ ಶಾಸಕರು ಹೇಳಿದ್ರಲ್ಲ. 1ನೇ ತಾರೀಕು ಶೈಕ್ಷಣಿಕ ಕ್ರಾಂತಿ ಮಾಡಿದ್ದೀವಿ ಅಂತ. ಆದ್ರೆ ನಿಮ್ಗೆಲ್ಲ ನಾನು ದಾಖಲೆ ಒದಗಿಸಿದ್ದೀನಿ. ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಈ ಕ್ಷೇತ್ರದಲ್ಲಿ 120 ಶಾಲೆಗಳ 202 ಕೊಠಡಿಗಳು ಬಿದ್ದು ಹೋಗುವ ಸ್ಥಿತಿಯನ್ನ ತಲುಪಿವೆ. ಸರ್ ಅದರಲ್ಲಿದೆ ನೋಡಿ, ಅತ್ಯಂತ ತುರ್ತಾಗಿ ಈ ಶಾಲಾ ಕಟ್ಟಡಗಳು ಅತ್ಯಂತ ತುರ್ತಾಗಿ ರಿಪೇರಿ ಆಗಬೇಕು ಅಂತ ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿ. 2023-24ನೇ ಸಾಲಿಗೆ ಸಂಬಂಧಿಸಿದಂತೆ ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡಗಳ ಶಾಲಾ ಪಟ್ಟಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಿದೆ ಹಾಗೂ ಶಾಲಾ ಕಾಲೇಜು ಕಟ್ಟಡಗಳ ಮಾಹಿತಿ ಕಚೇರಿ ಅಂತ ಇದೆ. ಅಂದ್ರೆ 2023-24ನೇ ಸಾಲಿಗೆ ಅತ್ಯಂತ ತುರ್ತಾಗಿ ಈ ಶಾಲೆಗಳ ರಿಪೇರಿ ಆಗ್ಬೇಕು ಅಂತಿದೆ. ಅದರಲ್ಲಿ ಒಟ್ಟು 120 ಶಾಲೆಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಒಟ್ಟು 120ರ 202 ಕೊಠಡಿಗಳು ಬಿದ್ದೋಗೋ ಸ್ಥಿತಿ ತಲುಪಿದ್ದಾವೆ. ನಿಮಗೆ ಮಾಹಿತಿ ಒದಗಿಸಿದ್ದೀನಿ. ಆದ್ರೆ ಇನ್ನೊಂದು ದೊಡ್ಡ ದುರಂತ ಏನು ಅಂದ್ರೆ ಈ 202 ಶಾಲೆಗಳಲ್ಲಿ ಅತ್ಯಂತ ಹೆಚ್ಚಿನವು ಶಿವಲಿಂಗೇಗೌಡರು ಯಾವ ಹೋಬ್ಳಿಗೆ ಸೇರ್ತಾರೋ ಗಣಸಿ ಹೋಬ್ಳಿ, ಆ ಗಣಸಿ ಹೋಬ್ಳಿಗೆ ಸೇರಿದಂತೆ ಹೆಚ್ಚು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದೆ. ನಾನು ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ವಿ ನಾವು ಬಿಜೆಪಿ ಅವರು. ಈ ತಾಲೂಕಿನಲ್ಲಿ 93 ಅಂಗನವಾಡಿ ಕಟ್ಟಡಗಳಿಲ್ಲ ಅಂತ ಒಂದು ಪತ್ರಿಕಾಗೋಷ್ಠಿ ನಿಮ್ ಗಮನದಲ್ಲಿದೆ. ಮಾನ್ಯ ಶಾಸಕರಿಗೆ ದಿನಾಂಕ 24/1/2025 ನಾನೊಂದು ಸುದೀರ್ಘ ಪತ್ರ ಬರೆದೆ ಸರ್. ಸುದೀರ್ಘ ಪತ್ರದಲ್ಲಿ ಬರೆದು ಹೇಳಿದೆ, ನೀವು 1ನೇ ತಾರೀಕು ತರ ಪ್ರೆಸ್ ಮೀಟ್ ಮಾಡಿದ್ದೀರಾ, ಆದ್ರೆ ದುರಂತ ಏನಂದ್ರೆ ಈ ತಾಲೂಕಿನಲ್ಲಿ ಸ್ಕೂಲು ಇಲ್ಲ, ಅಂಗನವಾಡಿಗಳು ಇಲ್ಲ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಒಂದು ಸುದೀರ್ಘವಾದ ಪತ್ರ ಬರೆದೆ. ಸುದೀರ್ಘ ಪತ್ರಕ್ಕೆ ಮಾನ್ಯ ಶಾಸಕರು ಇದುವರೆಗೂ ಯಾವುದೇ ನನಗೆ ಪ್ರತ್ಯುತ್ತರವನ್ನ ಬರೆದಿಲ್ಲ. ಇದ್ರ ಜೊತೆಗೆ ಮೊನ್ನೆ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಬರಬೇಕು, ಈ ತಾಲೂಕಿನ ಜನತೆಯ ಗಮನಕ್ಕೆ ಬರಬೇಕು ಅಂತ 24ನೇ ತಾರೀಕು ಜನಸಂಪರ್ಕ ಸಭೆ ನಡೀತು ಅರಸೀಕೆರೆಯಲ್ಲಿ. ಜನಸಂಪರ್ಕ ಸಭೆಯಲ್ಲೂ ಕೂಡ ನಾನು ಒಂದು ಅರ್ಜಿಯನ್ನ ಮಾನ್ಯ ಶಾಸಕರ ಗಮನ ಸೆಳೆಯೋ ಕಾರಣಕ್ಕೋಸ್ಕರ ಈ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿ ಮಾಡಿ ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದ್ದೀವಿ. ಆ ಅರ್ಜಿ ಸಲ್ಲಿಸಬೇಕಾದ್ರೆ ಸನ್ಮಾನ್ಯ ಶಾಸಕರು ಮಜಾ ಕೇಳಬೇಕು. ಆ ಮಾಹಿತಿ ಎಲ್ಲ ಇದೆ ರೀ ಅಂತ ನನಗೆ ಒಂಥರ ಆನ್ಸರ್ ಹೇಳಿದ್ರು. ಸರ್ ಆ ಮಾಹಿತಿ ನಿಮ್ಮ ಹತ್ರ ಇರಲಿಲ್ಲ, ನಾನೇ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ, ನಾನೇ ನಿಮಗೆ ಲೆಟರ್ ಕೊಟ್ಟಿದ್ದೀನಿ, ಲೆಟರ್ ಬರ್ದಿದ್ದೀನಿ ಅಂತ ಹೇಳಿದೆ. ಅವರು ತಮ್ಮ ವೈಫಲ್ಯವನ್ನ ಮರೆಮಾಚೋದಕ್ಕೆ BEOನ CDPOನ ಕರೆದು ಕೇಳಿದ್ರು, ಎಷ್ಟಾಗಿದೆ ಸರ್. ಅವ್ರೇನೋ ಒಂದು ಸುಳ್ಳ ಕೇಳಿದ್ರು, ಅಲ್ಲಿ 35 ಆಗಿದೆ, ಇಲ್ಲಿ 15 ಆಗಿದೆ ಅಂತ ಸುಳ್ಳು ಹೇಳಿದ್ರು. ಸುಳ್ಳು ಹೇಳ್ಬೇಕಾದ್ರೆ ಇನ್ನೊಂದು ಮಜಾ ಏನಂದ್ರೆ ಕಾಂಟ್ರಾಕ್ಟ್ ಬುದ್ಧಿ ಅಷ್ಟು ಸ್ಕೂಲ್ ಇದಾವಲ್ಲ ಅಂತ ಅವ್ರಿಗೆ ದುಃಖನೇ ಆಗಿಲ್ಲ. ಆ ಸ್ಕೂಲ್ ಮಾಡ್ಬೇಕಾದ್ರೆ ಎಲ್ಲ ಮೇಲೆ ಸ್ಟ್ರೆಸ್ ಹಾಕಿ ಕೆಳಗಡೆ ಕಬ್ಬಣ ಹಾಕಿ ರಾಡ್ ಹಾಕಿ ಕಾಂಟ್ರಾಕ್ಟ್ ಬುದ್ಧಿ. ಮೋಸ್ಟ್ಲಿ ಇವ್ರ ಹತ್ರ ಯಾವುದೋ ಸೇಲ್ ಆಗದಿರೋ ಎಲ್ಲ ಸ್ಟ್ರೆಸ್ಸು ಕಬ್ಬಣ ಇರೋ ಕಾರಣಕ್ಕೆ ಸ್ಟ್ರೆಸ್ ಹಾಕಿ ಸಿಮೆಂಟ್ ಹಾಕಿ ಅದನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಶಾಸಕ ನಿಜವಾಗ್ಲೂ ಜನಪರ ಕಾಳಜಿ ಇದ್ದಿದ್ರೆ ಅವತ್ತು ನಾನು ಕೇಳಿದ ಪ್ರಶ್ನೆಗೆ ಜನಸಂಪರ್ಕ ಸಭೆನ ಅರ್ಧಕ್ಕೆ ಬಿಟ್ಟು ಹೋಗಿ ಒಂದು ದಿನ ಇಡೀ ಆತ್ಮಾವಲೋಕನ ಮಾಡ್ಕೊಳ್ಬೇಕಿತ್ತು. 17 ವರ್ಷ ಸರ್ ಈ ಕ್ಷೇತ್ರದ ಶಾಸಕರು 202 ಸ್ಕೂಲ್ ಕಟ್ಟಡ ಬಿದ್ದೋಗಿದೆ ಅಂದ್ರೆ ಯಾರು ಹೊಣೆ? ಶಾಸಕರು ಹೊಣೆ. ಮೊನ್ನೆ ನಾನು ಇಲ್ಲಿ ಮಾರುತಿ ನಗರದಲ್ಲಿ ಓಡಾಡ್ತಾ ಇದ್ದೆ. ಮಾರುತಿ ನಗರದಲ್ಲಿ ಓಡಾಡ್ಬೇಕಾದ್ರೆ ಒಂದು ಟೀಮ್ ಬಂತು ಸರ್. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿದ್ದೆ. ಅವರು ನನ್ನೊಂದು ಸಿಕ್ಕಿ ಕೇಳಿದ್ರು ಏನು ಅಂತ. ಸರ್ ಹೇಳಿದ್ರು, ಏನಿಲ್ಲ, ಮೊನ್ನೆ ನಿಮ್ಮ ಶಾಸಕರು ನಮ್ಮ ಶಾಲೆ ಅಂತ ಒಂದು ಫಿಲಂ ಮಾಡಿದಾರಲ್ಲ, ಅದಕ್ಕೆ ಈಗ ಬರೋ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಬರೋ ಎಲ್ಲ ಲಕ್ಷಣಗಳಿದೆ. ಮುಖ್ಯಮಂತ್ರಿ ಪಾತ್ರಕ್ಕೂ ಅವರಿಗೆ ನಾಯಕ ನಟಕ್ಕೆ ಮುಖ್ಯಮಂತ್ರಿ ಪಾತ್ರಕ್ಕೆ ಜನಪರ ಕಾಳಜಿ ಇರೋ ಪಾತ್ರ ಬರುತ್ತೆ, ಒಂದಷ್ಟು ಸ್ಕೂಲ್ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂತಂದ್ರು. ಹೌದಾ ಸರ್, ಏನ್ ಅನ್ಸ್ತು, ಕೊಡ್ಬೇಕು ಅನ್ಸ್ತಾ ಅಂತ. ಸರ್ ಅವರೇನೋ ಮುಖ್ಯಮಂತ್ರಿ ಪಾತ್ರದಲ್ಲಿ ಮಾಡಿದ್ದಾರೆ, ಆದ್ರೆ ಈ ತಾಲೂಕನ್ನೆಲ್ಲ ನೋಡ್ಕೊಂಡ್ಬಂದ್ವಿ, ನೋಡ್ಕೊಂಡ್ಬಂದ್ಮೇಲೆ ಅನ್ಸ್ತು ಇದಕ್ಕೇನಾದ್ರೂ ನಾವು ಪ್ರಶಸ್ತಿ ಕೊಟ್ರೆ
ನಮ್ಮ ಪ್ರಶಸ್ತಿಯ ವ್ಯಾಲ್ಯೂ ಕಳೆದೋಗುತ್ತೆ. ಯಾಕೆಂದ್ರೆ ಯಾವ ಊರಿಗೆ ಹೋದ್ರೂ ಸ್ಕೂಲ್ಸ್ ಸರಿ ಇಲ್ಲ, ಯಾವ ಹಳ್ಳಿಗೆ ಹೋದ್ರೂ ಅಂಗನವಾಡಿ ಸರಿ ಇಲ್ಲ ಸರ್. ನಾವೇನಾದ್ರೂ ಬೆಂಗಳೂರಲ್ಲೇ ಇದ್ದು ಡೆಲ್ಲಿನಲ್ಲೇ ಇದ್ದಿದ್ರೆ ಈ ಪ್ರಶಸ್ತಿ ಘೋಷಣೆ ಮಾಡ್ತಾ ಇದ್ವಿ. ಬಹುಶಃ ಈ ಪ್ರಶಸ್ತಿನ ತೊಡಕುಂಟಾಗಿದೆ, ಹಂಗಾಗಿ ನಾವು ಅದನ್ನ ತಡೆ ಹಿಡಿತೀವಿ ಅಂತ ನಮ್ಗೆ ಹೇಳಿದ್ರು ಸರ್. ಎಷ್ಟು ಸತ್ಯನೋ ಸುಳ್ಳ ಗೊತ್ತಿಲ್ಲ, ಅವ್ರು ನನಗೆ ಸಿಕ್ಕಿದ್ ಸತ್ಯ. ಮೊನ್ನೆ ನಮ್ಮ ಪಕ್ಷದ ಇನ್ನೊಂದು ಮುಖಂಡರಿಗೆ ಯಾರೋ ಕೇಳಿದ್ರು ಅಂತ, ಈ ಸಲ ಇದು ನಮ್ಮ ಶಾಲೆ ಆಸ್ಕರ್ ಅವಾರ್ಡಿಗೆ ನಾಮಿನೇಟ್ ಆಗ್ಬೋದು, ಆ ಮಟ್ಟಕ್ಕೆ ಸನ್ಮಾನ್ಯ ಶಿವಲಿಂಗೇಗೌಡರು ಪಾತ್ರ ಮಾಡಿದ್ದಾರೆ, ಅವರ ಅಭಿನಯಕ್ಕೆ ಆಸ್ಕರ್ ಪ್ರಶಸ್ತಿ ಬಂದರೂ ಬರ್ಬೋದು, ಸಾಮಾಜಿಕ ಕಳಕಳಿ ಅಂತ. ನಾನು ಅದಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಶಿವಲಿಂಗೇಗೌಡರು ನಮ್ಮ ಶಾಲೆ ಚಲನಚಿತ್ರೋತ್ಸವದಲ್ಲಿ ಮಾಡಿರೋ ಪಾತ್ರಕ್ಕೆ ಆಸ್ಕರ್ ಬರೋದ್ ಬೇಡ, ಈ ತಾಲೂಕಿನ ನೈಜ ವರದಿ ಇಟ್ಕೊಂಡು ಶಿವಲಿಂಗೇಗೌಡರೇ ಏನಾದ್ರು ನಡೆಸಿದ್ರೆ ಯಾವ ಚಿತ್ರಗಳು ಶಿಫಾರಸ್ಸಾಗಲ್ಲ, ಅದೊಂದೇ ಚಿತ್ರಕ್ಕೆ ಎಲ್ಲಾ ಪ್ರಶಸ್ತಿಗಳು ಬರ್ತವೆ. ಆ ಮಟ್ಟಕ್ಕೆ ಕಳೆದ 17 ವರ್ಷಗಳಿಂದ ಶಿವಲಿಂಗೇಗೌಡರು ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಈ ತಾಲೂಕಲ್ಲಿ ಸರ್. ಹೇಳ್ತಾರೆ ಶಾಸಕರು ಯಾಕೆ ವೈಫಲ್ಯ ಆಗಿದ್ದಾರೆ ಅಂದ್ರೆ ಅವರೆಲ್ಲ ಕ್ರಾಂತಿ ಮಾಡಿದ್ದಾರೆ, ರಕ್ತ ಕ್ರಾಂತಿ, ಆಟಂ ಬಾಂಬ್ ಕ್ರಾಂತಿ ಎಲ್ಲ ಮಾಡಿ ಶೈಕ್ಷಣಿಕ ಕ್ರಾಂತಿ ಮಾಡಿಬಿಟ್ಟು ಈ ತಾಲೂಕನ್ನ ಶೈಕ್ಷಣಿಕ ದಿವಾಳಿತನಕ್ಕೆ ಅಂಟಿಸ್ಬಿಟ್ಟಿದ್ದಾರೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾನು ಹೇಳ್ತೀನಿ, ಶಿವಲಿಂಗೇಗೌಡ್ರೆ ತಮ್ಮ ನಾಟಕವನ್ನ ಇಲ್ಲಿಗೆ ಸಾಕು ಮಾಡಿ ತಮ್ಮನ್ನ ಕಳೆದ 4 ಚುನಾವಣೆಗಳಿಂದ ಆರಿಸಿ ಕಳಿಸ್ತಾ ಇರ್ತಕ್ಕಂಥ ಈ ತಾಲೂಕಿನ ಜನತೆಗೆ, ಈ ತಾಲೂಕಿನ ಬಡ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡೋ ಕೆಲಸವನ್ನ ಮಾಡಬೇಕು ಅಂತ ನಾನು ಅವ್ರನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಶಿವಲಿಂಗೇಗೌಡರು ಯಾರ್ಯಾರನ್ನು ನೋಡಿ ಕಲ್ತು ಈ ಕೆಲಸ ಮಾಡ್ಬೇಕಾಗಿಲ್ಲ ಸರ್. ಅವರ ಪಟ್ಟ ಶಿಷ್ಯ, ಪರಮ ಶಿಷ್ಯ ಸಮೀವುಲ್ಲಾ ಅವರು ನೋಡಿದ್ರೆ ಸಾಕು ಅವ್ರು ಏನೇನ್ ಕೆಲಸ ಮಾಡ್ಬೇಕು ಅಂತ ತಮ್ಮ ಗಮನಕ್ಕೆ ಬರುತ್ತೆ. ಸಮೀವುಲ್ಲಾ ಏನ್ ಕೆಲಸ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಅಧಿಕೃತ ಮಾಹಿತಿಗೆ ಹೇಳ್ತೀನಿ ಸರ್, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ 2024-25 ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ SFC ನಲ್ಲಿ ನಗರಸಭೆ ಅನುದಾನದಲ್ಲಿ ಈ ತಾಲೂಕಿನ ನಗರವಾಸಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಸರ್? 112 ಜನಕ್ಕೆ. ಅದರಲ್ಲಿ ಕೇವಲ 77 ಮಂದಿ ನಮ್ಮ ಬಡ ಮುಸ್ಲಿಂ ವಿದ್ಯಾರ್ಥಿಗಳು ಬೆಂಚಿದ್ದಾರೆ ಸರ್. ಒಬ್ಬ ನಾಯಕ ಹೇಗೆ ಈ ರಾಜ್ಯಕ್ಕೆ ಮಾದರಿ ಆಗ್ಬೇಕು, ಈ ತಾಲೂಕಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ಸನ್ಮಾನ್ಯ ಶಿವಲಿಂಗೇಗೌಡರು ಸಮೀವುಲ್ಲಾರವರು ನೋಡಿ ಕಲಿಬೇಕು. ಎಷ್ಟು ಸರ್? 117ರಲ್ಲಿ ಕೇವಲ 77 ಜನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ. 67 ಅಷ್ಟೇ ಸರ್, ಬರೀ 67, ಮೋರ್ ದನ್ 70%, 65% ಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ ಈ ತರ ಕೆಲಸ? 117ರಲ್ಲಿ ವಿದ್ಯಾರ್ಥಿಗಳಲ್ಲಿ 67 ಜನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಸರ್. ಈ ತರ ಮಾಡೋದಕ್ಕೆ ಹೃದಯ ವೈಶಾಲ್ಯತೆ ಇರಬೇಕು ಸರ್, ಜನಪರ ಕಾಳಜಿ ಇರಬೇಕು. ಯಾರು ಮಾಡ್ತಾರೆ ಸರ್ ಸಮೀವುಲ್ಲಾ ಅಂತರ ಕೆಲಸ? ನಾನು ಅವ್ರನ್ನ ಅತ್ಯಂತ ಮುಕ್ತ ಕಂಠದಿಂದ ಪ್ರಶಂಸಿಸ್ತೀನಿ ಸರ್. ಬಡವರು ಇದ್ದಾರೆ ಸರ್, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಸರ್. ಇವತ್ತು ಬೆಳಗ್ಗೆ ಒಬ್ಬ ಹುಡುಗ ನನಗೆ ಮೆಸೇಜ್ ಹಾಕ್ತಾರೆ ಸರ್, ಯಾರೋ ಹೇಳ್ತಿದ್ದೀನಿ ನಾನು ಪ್ರೆಸ್ ಮೀಟ್ ಮಾಡ್ತಿದ್ದೀನಿ ಅಂತ. ಪ್ರೆಸ್ ಮೀಟ್ ಮಾಡಿ, ಅಣ್ಣ ನೀವು ಇವತ್ತೇನೋ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಂತೆ, ನಂದು ಒಂದು ವಿಷಯ ಹೇಳ್ರಣ ಅಂತ ಹೇಳ್ದ. ಏನಪ್ಪ ನಿಮ್ಮ ವಿಷಯ ಅಂತ ಹೇಳ್ದ. ಅಣ್ಣ ಮೊನ್ನೆ SFC ಇದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅಣ್ಣ, ನಾನು ಯಾವುದೋ ಈ ಬ್ಯಾಕ್ವರ್ಡ್ ಅಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ನನಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಣ್ಣ, ದಯವಿಟ್ಟು ನೀವಾದ್ರೂ ಒಂಚೂರು ಹೇಳಿ ಅಂತ ಹೇಳಿದ್ರು. ನಗರಸಭೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಸರ್, ಅಧ್ಯಕ್ಷರಿದ್ದಾಗ ಅವರೇ ಇರ್ಬೋದು ಸರ್. ಪ್ರತೀಕ್ ಎಸ್ ಅಂತ ಅರ್ಜಿ ಹಾಕಿದ್ದಾರೆ 2024-25 ಸಾಲಿಗೆ. ನಮ್ಮ ಹಿಂದೂ ಸಮಾಜದ ಬೆಸ್ತ ಜಾತಿಗೆ ಸೇರಿದಂತ ಹುಡುಗ, ಪಾಪ ಬಡವರು ಹುಡುಗ, ಎಕ್ಸ್ಪರ್ಟ್ PU ಕಾಲೇಜಲ್ಲಿ ಓದ್ತಾ ಇದ್ದಾನೆ, ಅರ್ಜಿ ಹಾಕಿದ್ದಾರೆ, ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಸರ್. ಇದು ನಮ್ಮ ಸನ್ಮಾನ್ಯ ಸಬ್ಮಿಟ್ ಮಾಡಿದ್ದಾರೆ, ಅರ್ಜಿನೇ ಹಾಕಿದ್ದಾರೆ. ಎಲ್ಲಾ ದಾಖಲೆಗಳನ್ನು ಲಗತ್ತಿಸಿದೆ ಅಂತ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ ಸರ್. ಇನ್ನೂ ಒಂದ್ ಮಾಡ್ಬೋದು, ಅವರು ಅಪ್ಲಿಕೇಶನ್ ಮತ್ತೆ ಯಾವ್ದಾರ ಕಾಪಿ ಕಿತ್ತಾಕ್ಬಿಟ್ಟು ರಿಜೆಕ್ಟ್ ಅಂತಾನು ಮಾಡ್ಬೋದು. ಯಾಕಂದ್ರೆ ಹಿಂದೆ ಎಲ್ಲ ಈ ಸತ್ತು ಇವಕ್ಕೆಲ್ಲ ಕೊಟ್ಟಾಗ ಮಾಡಿದಾರೆ, ಅವೆಲ್ಲ ಪ್ರತೀಕ್ ಅನ್ನೋ ಹುಡುಗ ಹಾಕಿದ್ದಾನೆ. ನಗರಸಭೆ ಆತನ ಸ್ಕಾಲರ್ಶಿಪ್ ಅನ್ನ ನಿರ್ಲಕ್ಷ್ಯ ಮಾಡಿದೆ. ನಮ್ಮ ಪ್ರೀತಿಯ ಸನ್ಮಾನ್ಯ ಸಮೀವುಲ್ಲಾ ಸಾಹೇಬರು ಹೇಳ್ತಾರೆ, ಜೈ ಶ್ರೀರಾಮ್, ನಾನು ಸರ್ವಧರ್ಮದ ಸಮನ್ವಯದ ಅಧಿಕಾರ, ನಾನು ಎಲ್ಲ ಕೇವಲ ಮುಸ್ಲಿಮರ ಇದಲ್ಲ, ನಾನು ಎಲ್ರಿಗೂ ನಗರಾಧ್ಯಕ್ಷ ಅಂತ. ಆದ್ರೆ ಪಾಪ ನಾವು ವಿರೋಧ ಮಾಡ್ತಿಲ್ಲ ಸರ್, BJP ಅವರು ಸಾಬ್ರನ್ನ ವಿರೋಧ ಮಾಡ್ತಾರೆ, ಖಂಡಿತ ಇಲ್ಲ. ಸಮಿ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ. ಶಿವಲಿಂಗೇಗೌಡರು ಇವ್ರನ್ನ ನೋಡಿ ಕಲಿಬೇಕು. ನಿಮ್ಗೆ ಇನ್ನೂ ಒಂದು ದುರಂತ ಹೇಳ್ತೀನಿ ಸರ್,
ತಾವು ದಯಮಾಡಿ ಎಲ್ಲ ಕೇಳಿಸ್ಕೊಳ್ಳಿ. 202 ಶಾಲೆಗಳಲ್ಲಿ ಅತಿ ಹೆಚ್ಚಿನ ಶಾಲೆಗಳು ಬಿದ್ದೋಗಿರೋದು ಯಾವ ಭಾಗದಲ್ಲಿ ಅಂದ್ರೆ ಶಿವಲಿಂಗೇಗೌಡರಿಗೆ ಕಳೆದ 4 ಚುನಾವಣೆಯಲ್ಲಿ ಅತ್ಯಧಿಕ ಲೀಡ್ ತಂದು ಕೊಟ್ರಲ್ಲ ಗಣಸಿ ಭಾಗ, ಆ ಗಣಸಿ ಭಾಗದಲ್ಲೇ ಜಾಸ್ತಿ ಸ್ಕೂಲ್ಗಳು ಬಿದ್ದೋಗಿದೆ. ಶಿಕ್ಷಣ ವಂಚಿತರಾಗಿರ್ತಾರೆ, ಅಲ್ಲೇ ಜಾಸ್ತಿ ಓದ್ತಾರೆ. ಹಾ ಸರ್. ಈಗ ಆಮೇಲೆ ಪಾಪ ಸಮೀವುಲ್ಲಾ ಸಾಹೇಬ್ರದ್ದು ಇದೊಂದೇ ಕೆಲಸ ನಾವು ಗುಣಗಾನ ಮಾಡ್ತಾ ಇಲ್ಲ ಸರ್. ನಗರ ನಾನು ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ನಗರದ ಅನೇಕ ಕಡೆ ಅಂಗನವಾಡಿಗಳಿಲ್ಲ. ನಮ್ಮ ಮಲ್ಲೇಶ್ವರದಲ್ಲಿ ಇವತ್ತು ನಾಳೆ ಬಿದ್ದೋಗುತ್ತೆ. 1,000 ರೂಪಾಯಿ ಬಾಡಿಗೆಗಿದೆ. ಅಲ್ಲ, ಒಂದು ಅಂಗನವಾಡಿ ಕಟ್ಟಕ್ಕೆ ಎಷ್ಟು ಉತ್ತರ ಆಗ್ತಿದ್ದಾರೆ ಅನ್ನೋದೇ ಗೊತ್ತಾ? ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕೆ 20 ಕಟ್ಟಿದ್ದಾರೆ ಎಷ್ಟು ಅಂತ. ನಿನ್ನೆ ನನಗೆ ಶಾಸಕರು ಸಿಡಿಪಿಒ ಕೈಲಿ ಹೇಳಿದ ಮಾಹಿತಿ ಪ್ರಕಾರ 13 ಅಂಗನವಾಡಿ ಕಟ್ಟಡಗಳು ಕಟ್ಟುತ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಅಂತ ಒಂದಕ್ಕೆ ಸರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. 1 ಲಕ್ಷನೂ ಅಲೋ ಮಾಡಿರ್ತಾರೆ. ಅಲ್ಲ, 20 ಲಕ್ಷದವರೆಗೂ ಖರ್ಚು ಆಗ್ತಿದ್ದಾರೆ ಅನ್ನೋದು. ಖಂಡಿತ ಖಂಡಿತ ಆಗುತ್ತೆ. ಅದೇ 20 ಲಕ್ಷ ಅಂತಾರೆ ನೋಡೋದೊಂದು. ಸರ್ ನಮ್ಮೂರ ಪಕ್ಕದಲ್ಲಿ ಗಿರಿಗೌಡ ಪಕ್ಕ ಬರುತ್ತೆ. ಇಲ್ಲಿಗೆ 2-3 ವರ್ಷದಿಂದ ನಮ್ಮೂರ ಯಾರೋ ಕಟ್ಸಿದ್ರು. ಅವಾಗ 6 ಲಕ್ಷ ಸ್ಯಾಂಕ್ಷನ್ ಮುಂಚೆ ಅಲ್ಲ ಬರೆಯೋರು ಅಂದಾಜು ವೆಚ್ಚ ಬರೆಯಲ್ಲ. ಆಯ್ತಾ ಸರ್? ನಮ್ಮ ಏರಿಯಾದಲ್ಲೇ ಕಟ್ಟಿದಾರಲ್ಲ, ಅದು ಹೆಚ್ಚು ಕಮ್ಮಿ 4 ಲಕ್ಷ ರೂಪಾಯಿನ ವೆಚ್ಚ ಇಲ್ಲ, ಹೆಚ್ಚು ಕಮ್ಮಿ 15 ಲಕ್ಷ ಬರ್ಲಿಲ್ಲ. ಬಿಲ್ ಹಾಕಿದ್ದಾರೆ. ಅಂದಾಜು ವೆಚ್ಚ ಬರ್ದಿರಲ್ಲ, ಅಂದಾಜು ಅಷ್ಟೇ. ಅಂದಾಜು ವೆಚ್ಚ ಬೇಕು. ಮಾನ್ಯ ಸಮೀವುಲ್ಲಾ ಸಾಹೇಬ್ರು ನಗರಸಭೆಯಲ್ಲಿ ಕೂತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದು ಜೈ ಶ್ರೀರಾಮನ ಸಂತತಿಗೆಲ್ಲ ಚೆನ್ನಾಗಿ ಸೌಹಾರ್ದತೆ ಕೊಡ್ತಿದ್ದಾರೆ ಸರ್. ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅದನ್ನ ಈ ನಗರದ ಜನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಕೇವಲ ಇದೊಂದೇ ಕಾರಣಕ್ಕೆ ಅವರು ಶೈಕ್ಷಣಿಕ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. ನಾನು ಹೇಳಿದೆ, ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದೆ, ಇಷ್ಟ ಕಡೆ ಅಂಗನವಾಡಿ ಇಲ್ಲ, ಮಲ್ಲೇಶ್ವರದಲ್ಲಿಲ್ಲ, ಮೊದಲಿಯರ ಬೀದಿನಲ್ಲಿಲ್ಲ ಅಂತೆಲ್ಲ ಗಮನಕ್ಕೆ ಹೇಳಿದ್ದೆ. ಆದ್ರೆ ಸರ್, ನಗರಸಭೆಯ ವಿಶೇಷ ಅನುದಾನವನ್ನ ತಂದು ಕೇವಲ ಸುನ್ನಿ ಚೌಕದಲ್ಲಿ ಹೊಸ ಅಂಗನವಾಡಿ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್. ಇದು ಸಹ ಶೈಕ್ಷಣಿಕ ಕ್ರಾಂತಿ ಅಂದ್ರೆ ಇನ್ನೆಲ್ಗೂ ಇಲ್ಲ. ನಿಮ್ಗೆ ಮಲ್ಲೇಶ್ವರ ಕಣ್ಣಿ ಕಾಣಿಸ್ತಾ ಇಲ್ಲ, ಮೊದಲಿಯರ್ ಬೀದಿ ಕಾಣಿಸ್ತಾ ಇಲ್ಲ, ಸುನ್ನಿ ಚೌಕಕ್ಕೆ ಹೊಸ ಅಂಗನವಾಡಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಇದಲ್ವಾ ಸರ್ ಶೈಕ್ಷಣಿಕ ಕ್ರಾಂತಿ? ಈ ಕ್ರಾಂತಿ ಯಾಕೆ ನಮ್ಮ ಶಿವಲಿಂಗೇಗೌಡರಿಗೆ ಅರ್ಥ ಆಗ್ತಿಲ್ಲ ಸರ್? ಮತ್ತೆ ಸಮೀವುಲ್ಲಾ ಯಾರು ಗರಡಿಲಿ ಸರ್ ಬೆಳೆದಿರೋದು? ಶಿವಲಿಂಗೇಗೌಡರು ಗರಡಿ. ದಿನನಿತ್ಯ 24x7 ಶಿವಲಿಂಗೇಗೌಡರು ಏನ್ ಮಾಡ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಸರ್? ಸಮೀವುಲ್ಲಾ. ಆದ್ರೆ ಸಮೀವುಲ್ಲಾ ಮಾಡೋ ಕೆಲಸ ಯಾಕೆ ಸರ್ ನಮ್ಮ ಶಿವಲಿಂಗೇಗೌಡರು ಕೈ ಮಾಡಕ್ ಆಗ್ತಿಲ್ಲ? ನಮ್ಮ ಶಿವಲಿಂಗೇಗೌಡರು ರಾಜಕೀಯ ಬತ್ತಾಳಿಕೆಯಲ್ಲಿ ಎಲ್ಲಾ ಜಾತಿ ನಾಯಕರುಗಳು ಇದ್ದಾರೆ ಸರ್. ಜಾತಿಗೆ ಒಬ್ಬೊಬ್ರು ನಾಯಕರನ್ನು ಮಾಡ್ಕೊಂಡು ಓಟ್ ಹಾಕ್ಸ್ಕೊತಾ ಇದ್ದಾರೆ. ಇಂಥ ಸಮಾಜ ಅಂದ್ರೆ ಇಂಥ ಲೀಡರ್ ಅಂತ ಹೇಳ್ತಾರೆ ಸರ್. ಕಾಂಗ್ರೆಸ್ ಅಲ್ಲಿ ಆ ತರದ ಲೀಡರ್ ಇದ್ದಾರೆ. ಈ ಸಮಾಜದ ದೌರ್ಭಾಗ್ಯ ಏನಂದ್ರೆ ಲೀಡರ್ಗಳು ಶಿವಲಿಂಗೇಗೌಡರಿಗೆ ಓಟ್ ಹಾಕ್ಸಕ್ ಸೀಮಿತ ಆಗಿದ್ದಾರೆ. ತಮ್ಮ ಜನಾಂಗಕ್ಕೆ ಯಾವುದೇ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆ ಬಿದ್ದಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ನಮ್ಮ ನಗರಸಭೆಯ ಹೆಮ್ಮೆಯ ಅಧ್ಯಕ್ಷರಾದ ಸಮೀವುಲ್ಲಾ ಅವರನ್ನ ನೋಡಿ ಕಲಿಬೇಕು ಅಂತ ನಾನು ಅವ್ರಿಗೆ ಸಲಹೆ ನೀಡ್ತಾ ಇದ್ದೇನೆ. ನಮ್ಮಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದ ಗಾದೆ ಇದೆ ಸರ್. ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ತರ ಇದೆ. ತಮ್ಮ ಗಮನದಲ್ಲಿ ಇರ್ಲಿ ಸರ್. ಏನಾಗ್ಬಿಟ್ಟಿದೆ, ನಗರಸಭೆಯವರು ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಮೊನ್ನೆ 31 ತಾರೀಕು. ಮೊನ್ನೆ ನಮ್ಮ ಸಮೀವುಲ್ಲಾ ಸಾಹೇಬರು ಅಧ್ಯಕ್ಷರಾದ್ಮೇಲೆ 1/10/2024 ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಿನ 36ನೇ ರೆಸಲ್ಯೂಷನ್ ಸರ್. 36ನೇ ಸಬ್ಜೆಕ್ಟ್, 36ನೇ ವಿಷಯ ನಗರಸಭೆಯ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರೋದು. ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ಹೇಳಿದೆ ಈ ನಗರದಲ್ಲಿ ಸ್ಕೂಲ್ ಇಲ್ಲ, ಈ ನಗರದಲ್ಲಿ ಕಾಲೇಜ್ ಇಲ್ಲ, ಈ ನಗರದಲ್ಲಿ ಅಂಗನವಾಡಿ ಇಲ್ಲ ಸರ್. ವಿಷಯ 36 ಮಸ್ಜಿದ್ ಎ ಶಾ ಕಲಂದರ್ ಸಿದ್ದಪ್ಪನಗರ ಅರಸೀಕೆರೆಯವರು ಅರ್ಜಿ ಸಲ್ಲಿಸಿ ಸಿದ್ದಪ್ಪನಗರದಲ್ಲಿ ಸಿಎ ಜಾಗ ಖಾಲಿ ಇದ್ದು ಆ ಜಾಗದಲ್ಲಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕೆಂದು ಕೋರಿರುವ ವಿಚಾರ. ಸಿಎ ಜಾಗ ಹುಡುಕೋದು ಸರ್, ಸಮುದಾಯ ಭವನ ನಿರ್ಮಿಸೋದು ತೆಗಿರೋದು ಸರ್. ದುರಂತ ಏನು ಅಂದ್ರೆ ಪಾಪ ನಮ್ಮ ಸಮೀವುಲ್ಲಾ ಸಾಹೇಬ್ರಿಗೆ ಬರೀ ಇದೇ ತರದವ್ರು ಸಿಗ್ತಾ ಇದ್ದಾರೆ ಅಭಿವೃದ್ಧಿಗೆ. ಶಾಸಕರಿಗೆ ಸಿಗ್ತಾ ಇಲ್ಲ ಸರ್. ಅವರೆಲ್ಲ ಸಂಪೂರ್ಣ ಸನ್ಮಾನ್ಯ ಶಾಸಕರು, ವಿಧಾನಸಭೆದಷ್ಟೇ ಶಾಸಕರು. ಅರಸೀಕೆರೆ ನಗರ ಅಂತ ಬಂದ್ರೆ ಸನ್ಮಾನ್ಯ ಶಾಸಕರು ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ನಮ್ಮ ಸಮೀವುಲ್ಲಾ ಸಾಹೇಬ್ರಿಗೆ ಬಿಟ್ಕೊಟ್ಟಿದ್ದಾರೆ. ವಿಷಯ 36 ಆಯ್ತಾ ಸರ್? ಅದಕ್ಕೇನು ಉತ್ತರ? ಚರ್ಚಿಸಲಾಯಿತು, ಪರಿಶೀಲಿಸಿ
ಸಮುದಾಯ ಭವನ ನಿರ್ಮಿಸಿ ಕೊಡಬಹುದೆಂದು ತೀರ್ಮಾನಿಸಲಾಯಿತು. ತೀರ್ಮಾನನೇ ಆಗೋಗಿದೆ ಸರ್. ಅಲ್ಲಿ ಸಮುದಾಯ ಭವನ ನಿರ್ಮಾಣ ಆಗ್ಬೇಕು. ನಮ್ಮ ಶಿವಲಿಂಗೇಗೌಡರು ಯಾರು ಸರ್? ಸಮುದಾಯ ಭವನಗಳ ಅಭಿವೃದ್ಧಿಯ ಅಧಿಕಾರರು. ಕಳೆದ 17 ವರ್ಷಗಳಿಂದ ಸ್ಕೂಲು ಕಾಲೇಜು ಇಲ್ಲ. ಯಾವುದು ಸರ್ ಅಭಿವೃದ್ಧಿ? ಶಿವಲಿಂಗೇಗೌಡರು. ಆಮೇಲೆ ಆಗಿರೋ ಜಾಗ ಯಾವುದು ಸರ್? ಅಲ್ಲಿಗ ಸಿದ್ದಪ್ಪ ನಗರದ ಹತ್ರ ಸ್ಕೂಲ್ಗೆ ಕಾಂಪೌಂಡ್ ಹಾಕಿಲ್ಲ, ಮಕ್ಕಳುಗಳು ಚರಂಡಿ ಬಿದ್ದು ಹೋಗ್ತಾ ಇದ್ದಾರೆ. ಸ್ಕೂಲ್ ಬಿದ್ದೋಗ್ತಾ ಇದೆ. ನಮ್ಮ ಶಾಸಕರಿಗೆ ನಾವು ಮುಕ್ತ ಕಂಠದಿಂದ ಪ್ರಶಂಸ್ತೀವಿ. ತಾವು ಇನ್ನೂ ಗಾಢ ನಿದ್ರಾವಸ್ಥೆಯಲ್ಲಿದ್ದರೆ ತಮ್ಮ ಪರಮ ಶಿಷ್ಯ ಸಮೀವುಲ್ಲರ್ ಅವರನ್ನು ಭೇಟಿಯಾಗಿ ಅಭಿವೃದ್ಧಿ ಮಾಡುವುದನ್ನು ಹೇಗೆ ಕಲಿಯಬೇಕೆಂದು ತಿಳಿಯಬೇಕೆಂದು ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಈ ಕ್ಷೇತ್ರದ ನಾಗರಿಕನಾಗಿ ಕಳೆದ 4 ಚುನಾವಣೆಯನ್ನು ಮತದಾನ ಮಾಡದ ಅವರಿಗೆ ಶಿವಲಿಂಗೇಗೌಡರಿಗೆ ನಾನು ಸಾಮಾಜಿಕ ಕಳಕಳಿಯ ಅಡಿಯಲ್ಲಿ ಕೇಳ್ಕೊತಾ ಇದ್ದೇನೆ. ಶಿವಲಿಂಗೇಗೌಡರು ಏನಾದ್ರು ಈ ವಿಷಯದಲ್ಲಿ ಸರಿ ಇದ್ದಿದ್ರೆ ಈ ಬಾರಿ ಅವರಿಗೆ ಆಸ್ಕರ್ ಪ್ರಶಸ್ತಿ ಬಂದಿರೋದು. ನಮ್ಮ ಶಾಲೆ ಪಾತ್ರಕ್ಕೆ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ರು ಸರ್. ನ್ಯಾಷನಲ್ ಸರ್, ಇಂಟರ್ನ್ಯಾಷನಲ್ ಫಿಗರ್ ಹಾಕೋದಿತ್ತು ನಮ್ಮ ಶಿವಲಿಂಗೇಗೌಡರು. ಸಮೀವುಲ್ಲರ್ ಅವರು ನೋಟ್ ಕಲಿಬೇಕಿತ್ತು ಅಷ್ಟೇ ಸರ್. ಇನ್ನೂ ಬಹಳ ದುಃಖ ಅನ್ಸೋದು, ಇನ್ನೂ ಬಹಳ ನಿಮಗೆ ಬೇಜಾರು ಅನ್ಸೋದು, ಈ ಪ್ರೆಸ್ ಮೀಟ್, ಈ ಪ್ರೊಸೀಡಿಂಗ್ಸ್ ಅಲ್ಲಿ ಇಡೀ ಪ್ರೊಸೀಡಿಂಗ್ಸ್ ಅನ್ನ ನೋಡಿ ಎಲ್ಲದು ನಮ್ಮ ಸಮೀವಣ್ಣಂದು ಇದು ಸರ್. ಪ್ರಗತಿ, ಸುನ್ನಿ ಚೌಕ, ಸಿದ್ದಪ್ಪ ನಗರ ಇಲ್ಲಿಗೆ ಹೆಚ್ಚಿನ ಅನುದಾನ ಹೋಗಿದೆ. ಸ್ಕಾಲರ್ಶಿಪ್, ಉಳಿಯಾರ್ ರೋಡು ಸರ್. ಬಹಳ ದುಃಖ ಆಗೋದೇನು ಹಿಂದೂ ಮಶಾಣ ರೀ, ಜನರಲ್ ಮಶಾಣ ಅಲ್ಲ. ಹಿಂದೂ ಮಶಾಣ ಜನರಲ್ ಅಂದ್ರೆ ಅವ್ರ ತರ ಜನ ಹಿಂದೂ ಮಶಾಣ, ಅದು ಹಿಂದೂ ರುದ್ರಭೂಮಿ ಹೆಸರು ಸರ್. ಆಮೇಲೆ ಬಹಳ ಬೇಜಾರಾಗೋದು ಅಂದ್ರೆ, ದುಃಖ ಆಗೋದು ಅಂದ್ರೆ ಒಂಥರ ಒಪ್ಕೊಡೆ ಬೇಡ ಹಿಂಗೆ ಎಲ್ಲ ನೋಡ್ಕೊಂಡು ಜಗನೆಲ್ಲ ಹಾಕೊಂಡು ಭವನಕ್ಕೆಲ್ಲ ಅನುಮತಿ ಪಡ್ಕೊಂಡ್ರೆ ಏನ್ ಮಾಡ್ತೀರಾ ಸರ್? ದುರಂತ. ನಮ್ ಜನ ಓಟ್ ಹಾಕಿದ್ದಾರೆ. ಯಾರಿಗೆ ಓಟ್ ಹಾಕಿದ್ದಾರೆ? ನಮ್ ಶಾಸಕರು ಸರ್, ನಮ್ ಸಮಾಜದ ನಾಯಕರು, ಹಿಂದೂ ಸಮಾಜದ ನಾಯಕರು. ಸಮೀವುಲ್ಲರ್ ಅವ್ರನ್ನ ನೋಡಿ ಕಲಿಬೇಕಲ್ವಾ ಸರ್? ಅದೇನ್ ಪ್ರೀತಿ ಹಿಂದೂಗಳ ಮೇಲೆ. ಮೊನ್ನೆ ವಿಧಾನಸಭೆಯಲ್ಲಿ ಹಿಂದೂ 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 ಅಂತ ನಮ್ಮನ್ನೆಲ್ಲ ಬೈದರು. ಯಾರೋ ಜಗಳ ಆಡೋದು. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಸರ್, ನಮ್ಮ ದುಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ಅತ್ಯಂತ ಉದಾಹರಣೆ ಕೊಡ್ತೀನಿ. ಇಲ್ಲಿ ಇನ್ನೆರಡು ಅಂಗನವಾಡಿ ಕಟ್ಟಡಗಳು ಬಿದ್ದೋಗ ಸ್ಥಿತಿನಲ್ಲಿದೆ. ಮಲ್ಲೇಶ್ವರಂ ಒಂದು ಇಲ್ಲೇ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಅವರು. ಅದನ್ನು ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ಸರ್. ಮೊದಲಿಯರ್ ಬೀದಿ ಜೊತೆಗೆ ಅಲ್ಲ ಸರ್, ಇನ್ನೊಂದು ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ. ಬರೆಸ್ಕೊಂಡು ನಗರಸಭೆಯ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅನುದಾನದಲ್ಲಿ ಸುನ್ನಿ ಚೌಕಕ್ಕೆ ಹೊಸ ಅಂಗನವಾಡಿಯನ್ನ ಗ್ರಾಂಟ್ ಮಾಡಿಸಿದ್ದಾರೆ, ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಹೆಚ್ಚು ಕಡಿಮೆ ಅಂಗನವಾಡಿ ಆಗೋಗಿರ್ಬೋದು. ಇಲ್ಲ ಅಲ್ಲಿಗೆಲ್ಲ ತರಾತುರಿ ಮಲ್ಲೇಶ್ವರ ನಗರಕ್ಕೆ ಹಾಕಿಲ್ಲ, ಮೊದಲೇ ಸರ್. ಅದು ನೋಡಿ, ಒಬ್ಬ ನಾಯಕ ಅನ್ನೋನು ಜನಪರ ಕಾಳಜಿ ಇರಬೇಕು, ತನ್ನನ್ನು ಬೆಳೆಸಿದ ಸಮುದಾಯದ ಬಗ್ಗೆ ಅತೀವ ಪ್ರೀತಿ ಇರಬೇಕು. ಶಿವಲಿಂಗೇಗೌಡರಿಗೆ ಅದೆಲ್ಲ ನಮ್ಮ ಸಮೀವಣ್ಣಂಗೆ ಇದೆ ಸರ್. ಸುನ್ನಿ ಚೌಕನು ನಮ್ಮ ಅರಸೀಕೆರೆಗೆ ಸೇರುತ್ತೆ. ಈ ದೇಶದ ಅಖಂಡತೆ, ಸಾರ್ವಭೌಮತ್ವ ಇದ್ರೊಳಗಡೆ ಬರುತ್ತೆ. ಆದ್ರೆ ಸಮುದಾಯದ ಬಗ್ಗೆ ಸರ್ ನಾನು ಹೇಳೋದು, ಶಿವಲಿಂಗೇಗೌಡರಿಗೆ ಕಾಳಜಿ ಇಲ್ಲ, ನಮ್ಮ ಸಮೀವಣ್ಣಂಗೆ ಇದೆ ಸರ್. ನೀವು ಇದನ್ನ ತಪ್ಪು ಅನ್ನಕ್ಕಾಗತ್ತಾ? ಜನ ನಿಮಗೆ ಅಪರೂಪಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಸರ್. ಇದು ಬರೀ 3ನೇ ಸಲ ಅವ್ರ ಅಧಿಕಾರಕ್ಕೆ ಬಂದಿರೋದು. ಸಮೀವುಲ್ಲರ್ ಅವರು ವೈಯಕ್ತಿಕವಾಗಿ ಗೊತ್ತಾಗುತ್ತಲ್ಲ 117 67 ಅಂತ ಸರ್. ಈಗ ನಾವು ಖಂಡಿತ ಅದನ್ನು ವಿರೋಧ ಮಾಡ್ತಿಲ್ಲ ಸರ್. ನಾವು ಈ ತರ ಕೆಲಸ ಮಾಡೋ ಒಬ್ಬ ಜನನಾಯಕ ಬೇಕು ಅಂತ ಕೇಳ್ತಾ ಇದ್ದೀವಿ. ಖಂಡಿತ ನಾವು ವಿರೋಧ ಮಾಡ್ತಾ ಇಲ್ಲ ಸರ್. ನಿಮಗೆ ಇನ್ನೂ ಒಂದು ದುರಂತ ಹೇಳ ಸರ್. 2000 ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಸರ್. 2023-24ರಲ್ಲಿ ಯಾರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರು ಅದರಲ್ಲಿ ಹೆಚ್ಚಿನ ಭಾಗ 24-25ರಲ್ಲೂ ಅವ್ರಿಗೆ ಕೊಟ್ಟಿದ್ದಾರೆ. ಆರ್ಬಿಐ ರೂಲ್ಸ್ ಏನಿದೆ ಗೊತ್ತಾ? ಒಂದ್ಸರಿ ಸಾಲ ಕೊಟ್ರೆ ಇನ್ನೊಂದ್ಸರಿ ಅವ್ರಿಗೆ ಕೊಡ್ಬೇಡಿ, ಬೇರೆ ಕೊಡಿ ಅಂತ ಐತೆ. ಸ್ಕಾಲರ್ಶಿಪ್ ಅವ್ರಿಗೆ ಏನ್ ಕೊಡಕ್ ಬರುತ್ತೆ? ಬೇರೆ ಕೊಡ್ಬೇಕು. ಇದು ಸುಲ್ತಾನರ ಸಾಮ್ರಾಜ್ಯ. ಸಾಲನೇ ಅವ್ರಿಗೆ ಕೊಡ್ಬೇಡಿ ಅಂತ ಹೇಳುತ್ತೆ ಆರ್ಬಿಐ. ಇದು ಸುಲ್ತಾನರ ಸಾಮ್ರಾಜ್ಯ ಸರ್. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಿಮ್ಗೆ ಗಮನಕ್ಕೆ ತಂದ್ಬಿಡ್ತೀನಿ, ಆಯ್ತಾ ಸರ್? ಬಾಡಿಗೆ ಕೊಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಿ. ಅಂಗನವಾಡಿ ಕಟ್ಟಕ್ಕೆ ಕೊಟ್ಟಿಲ್ಲ ಅಂತ ಬಾಡಿಗೆ ಕೊಡಕ್ಕೆ ಸಿದ್ದಪ್ಪ ನಗರದಲ್ಲಿ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಮುದಾಯ ಭವನವನ್ನ ಮಾಡ್ತಾ ಇದ್ದಾರೆ ಸರ್.
ಆಯ್ತಾ ಸರ್? ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಸರ್, ಈಗ ಹೆಚ್ಚಿನ ಅನುದಾನ 38 ಲಕ್ಷ ಮೊನ್ನೆ ಆಗಿರ್ತಕ್ಕಂಥ ಇದರಲ್ಲಿ 38 ಲಕ್ಷವನ್ನ ಕೇವಲ ಸಮೀವುಲ್ಲರ್ ಅವರು ಅವ್ರ ವಾರ್ಡ್ಗೆ ಹಾಕೊಂಡಿದ್ದಾರೆ. ಅದನ್ನ ನಾವು ತಪ್ಪು ಅಂತ ಹೇಳಲ್ಲ, ಯಾಕೆಂದ್ರೆ ಅಭಿವೃದ್ಧಿ. ಅವ್ರ ಅಧ್ಯಕ್ಷರಾಗಿದ್ದಾರೆ, ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಈಗ CM ಆದವರು ಅವ್ರ ಕ್ಷೇತ್ರದ ಬಗ್ಗೆ ಜಾಸ್ತಿ ಅನುದಾನ ತಗೊಂಡೋಗಲ್ವ ಸರ್? ನಮ್ಮ ಸಮೀವುಲ್ಲರ್ ಅವರು ಹಂಗೆ ತಗೊಂಡೋಗಿದ್ದಾರೆ. ಆದ್ರೆ ಸರ್, ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಅರಸೀಕೆರೆ ನಗರಸಭೆ ವ್ಯಾಪ್ತಿಯ ಇದೆಷ್ಟೇ ಪಾಯಿಂಟ್ ಗೊತ್ತಾ ಸರ್? ಕ್ರಿಯಾ ಯೋಜನೆ ಮೊನ್ನೆ ಮಾಡಿದ್ದಾರೆ. 28/11/2023ರಲ್ಲಿ 1,54,00,000 ಕ್ರಿಯಾ ಯೋಜನೆ ಮಾಡಿದ್ದಾರೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿ ಕಾರ್ಯಾಲಯ ಹಾಸನ. ಅದರಲ್ಲಿ 1,54,00,000 1,54,00,000 ಯಾವ ಇಯರ್ ಸರ್? 23 ಅವರಲ್ಲಿ ಇತ್ತು ಸರ್. ಅವ್ರು ಇರ್ಲಿಲ್ಲ ಸರ್, DC ಆಫೀಸಿಂದ ಅಪ್ರೂವ್ ಆಗಿರೋದು. ಅದ್ರಲ್ಲಿ 25ರಲ್ಲಿ ಜಾರಿಗೆ ಬಂದಿರೋದು. ಅರ್ಥ ಆಯ್ತಾ ಸರ್? ಅರಸೀಕೆರೆ ನಗರಸಭಾ ವ್ಯಾಪ್ತಿಯ ಸರ್ ಎಲ್ಲದಕ್ಕೂ ಕಡೆ ರೋಡ್ ಮಾಡಿಸಿದ್ದಾರೆ, ಡಾಂಬರೀಕರಣ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಪೌರ ಕಾರ್ಮಿಕರ ವೇತನ, ಪೌರ ಕಾರ್ಮಿಕರ ಭತ್ಯೆ, ಅರಸೀಕೆರೆ ನಗರಸಭೆ ವ್ಯಾಪ್ತಿಯ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಡೆಸ್ಕ್ ಸ್ಲಾಬ್ ನಿರ್ಮಾಣ, ಎಲ್ಲ ಸಿವಿಕ್ ಕಮ್ಯುನಿಟೀಸ್ ಎಲ್ರಿಗೂ, ಹಿಂದೂ, ಮುಸ್ಲಿಮು, ಪಾರಸು, ಜೈನ, ಕ್ರಿಶ್ಚಿಯನ್ ಎಲ್ರಿಗೂ ಅನುಕೂಲ ಆಗುವಂತ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ತಪ್ಪು ಅಂತ ಹೇಳಲ್ಲ. ಆದ್ರೆ ಅದರಲ್ಲಿ 2 ಕೆಲಸನ ಬಹಳ ಇಂಟ್ರೆಸ್ಟ್ ಮಾಡಿದ್ದಾರೆ ಸರ್. ಅರಸೀಕೆರೆ ನಗರಸಭೆ ವ್ಯಾಪ್ತಿಯ SBI ಬಜಾರ್ ಶಾಖೆ ಪಕ್ಕದಲ್ಲಿರುವ ಚಮನ್ ಚೌಲಿ ದರ್ಗಾದಲ್ಲಿ ಒಳಭಾಗದಲ್ಲಿ ಶೆಡ್ ನಿರ್ಮಾಣ ಕಾಮಗಾರಿಗಾಗಿ 5,27,000 ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಇದು ಸರ್ ನಮ್ಮ ಸಮೀವುಲ್ಲರ್ ತಾಕತ್ತು. ಯಾರು ಮಾಡ್ತಾರೆ ಸರ್ ಈ ತರ ಅಭಿವೃದ್ಧಿ? ಸರ್ ಅದು ಈ ದೇಶದ ಅಲ್ಪಸಂಖ್ಯಾತರ ದೌರ್ಭಾಗ್ಯ. ಇನ್ನೂ ಮುಂದುವರೆದ ಭಾಗ ಸರ್, ಇನ್ನೂ ಮುಂದುವರೆದ ಭಾಗ. ಪಾಯಿಂಟ್ ನಂಬರ್ 10, ಅರಸೀಕೆರೆ ನಗರಸಭಾ ವ್ಯಾಪ್ತಿಯ ಗರ್ಲ್ಸ್ ಹೈಸ್ಕೂಲ್ ಮುಂಭಾಗದ ಖಾದರ್ ಶೌಲಿ ದರ್ಗಾ ಒಳಭಾಗದಲ್ಲಿ ಶೆಡ್ ನಿರ್ಮಾಣ ಕಾಮಗಾರಿಗಾಗಿ 8 ಲಕ್ಷ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಸರ್ ಹೋಗಿದೆ ಅಂಗನವಾಡಿ ಇಲ್ಲ, ಅಂಗನವಾಡಿ ಮಾಡುವಾಗಿದೆ ಸರ್, ಮಾಡುವಾಗಿದೆ. ಅಂಗನವಾಡಿ ಇಲ್ಲ, ಸ್ಕೂಲ್ ಇಲ್ಲ, ಮತ್ತೊಂದಿಲ್ಲ. 2 ಸೆಡ್ ಅದು ಎಷ್ಟು ಲಕ್ಷ ಇರ್ತದೆ ಸರ್? ಚಮನ್ ಚೌಲಿ ದುರ್ಗ ನಗರಸಭೆ SBI ಬ್ಯಾಂಕ್ ಪಕ್ಕ ದುಡ್ಡು ಅದು 5 ಲಕ್ಷ. ಅದು 5,27,000 ಸರ್. ಆಯ್ತಾ ಸರ್? ಮೀಟಿಂಗ್ ಅಲ್ಲೇ ಕೊಟ್ಟರಲ್ಲ ಅಜೆಂಡಾದಲ್ಲಿ. ಖಾದರ್ ಶೌಲಿ ದರ್ಗಾ ಒಳಭಾಗದಲ್ಲಿ ಶೆಡ್ ನಿರ್ಮಾಣ ಕಾಮಗಾರಿಗಾಗಿ 8 ಲಕ್ಷ ಸರ್. ಒಂದು ನಿಮಿಷ ವಾಪಸ್ ಮಾಡ್ತೀನಿ ಅಲ್ಲಿ ಕೋಟ ಹತ್ರ ಇದೆ. ಆಯ್ತಾ ಸರ್? ಸಿದ್ದಪ್ಪ ನಗರದಲ್ಲಿ ಸಮುದಾಯ ಭವನ. ಸರ್ ನೀವು ರೆವಿನ್ಯೂ ಬರುತ್ತೋ ಬಿಡುತ್ತೋ? ದೇವಸ್ಥಾನದ ಮಳಿಗೆ ಮಾಡಿದ್ರೆ, ಕಲ್ಯಾಣ ಮಾಡಿದ್ರೆ, ಸಾರ್ವಜನಿಕ ಕಾಲೇಜ್ ಇಲ್ಲ, ಅಂಗನವಾಡಿ ಇಲ್ಲ. ಜನಕ್ಕೆ ಸರ್, ನಾನು ವಾಸ ಇರೋದು ಎಂಜಗೊಂಡನಹಳ್ಳಿನಲ್ಲಿ. ಅರಸೀಕೆರೆಯಲ್ಲಿ ಹೈಯೆಸ್ಟ್ ಸೈಟು ಸೇಲ್ ಆಗ್ತಿರೋದು ರೇಟು ಸ್ಕ್ವೇರ್ ಫೀಟು ಎಂಜಗೊಂಡನಹಳ್ಳಿ. ಒಂದು ರಸ್ತೆ ಇಲ್ಲ ಸರ್, ಒಂದು ರೋಡ್ ಇಲ್ಲ, ಒಂದು UGD ಇಲ್ಲ. ಈ ಪ್ರೊಸೀಡಿಂಗ್ಸ್ 90 ಪ್ಲಸ್ 150-200 ವಿಷಯ ಚರ್ಚೆ ಆಗಿದೆ ಸರ್. ಎಂಜಗೊಂಡನಹಳ್ಳಿ ಅವ್ರ ದುರಂತ ಒಂದೇ ಒಂದು ಪಾಯಿಂಟ್, ಎಂಜಗೊಂಡನಹಳ್ಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಚರ್ಚೆ ಆಗಿಲ್ಲ. ಹೆಂಗೆ ಅಲ್ಲಿ ಕೆಲಸದಲ್ಲ ಅವನೇ ನಮ್ಮ ಶಿವಲಿಂಗೇಗೌಡರು ಸರ್, ಹೋಟೆಲ್ ನೋಡಿ ನಮ್ಮ ಶಿವಲಿಂಗೇಗೌಡರು, ರೋಡ್ ಆಗ್ತದೆ. ನಮ್ಮ ಶಿವಲಿಂಗೇಗೌಡರು ಸರ್ ಕೆಲಸ. ಪಾರ್ಟಿ ವರ್ಕರ್ಸ್ ಇದನ್ನೆಲ್ಲ ಪ್ರಶ್ನೆ ಮಾಡೋದು ತೋರ್ಸಲ್ಲ ಸರ್. ಮಾಡ್ತಾ ಇದೀವಲ್ಲ ಸರ್, ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ. ಇನ್ನು 2 ದಿನ ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ನಾವೊಂದು ಹೋರಾಟ ಕೈಗೊಂಡಿದ್ವಿ, ಆ ಹೋರಾಟಕ್ಕೆ ಜಯ ಸಿಕ್ಕಿದೆ, ಯಶಸ್ಸು ಸಿಕ್ಕಿದೆ. ವಿರೋಧ ಪಕ್ಷದಲ್ಲಿದ್ದು ನಾವೇನ್ ಮಾಡ್ಬೇಕೋ ಮಾಡ್ತಾ ಇದೀವಿ ಸರ್. ಜನ ಮತ್ತೆ ಅವ್ರನ್ನೇ ಮಾಡ್ತಾರಲ್ಲ. ಜನ ಜಾತಿ ನೋಡಿ ಓಟ್ ಹಾಕ್ತಾ ಇದ್ದಾರೆ ಸರ್. ಇಲ್ಲ ಅಲ್ಲಿ ರಸ್ತೆ ಇಲ್ಲ, ನೀರಿಲ್ಲ, ಚುನಾವಣೆ ಮಾಡಕ್ಕೆ ಅವಕಾಶ ಇದೆ ಸರ್. ಶಿವಲಿಂಗೇಗೌಡರಿಗೆ ಮೋಸ್ಟ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಎಂಜಗೊಂಡನಹಳ್ಳಿ ಮೇಲೆ. ಅದನ್ನ ನಾವು ಚೀಟಿ ಗಣೇಶ್ ಇರೋದು ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಸರ್. ಅವರು ಈಗ ಬೇರೆ ವಾರ್ಡಲ್ಲಿ ಗೆದ್ದಿದ್ದಾರೆ, ಅವ್ರು ಬೇರೆ ವಾರ್ಡಲ್ಲಿ ಗೆದ್ದಿದ್ದಾರೆ ಸರ್. ದಯಾನಂದ್ ಅಂತ ಗೆದ್ದಿದ್ದಾರೆ. ನೀವು ಬಿಟ್ಬಿಡ್ತೀರಾ ಸರ್ ನಿಮ್ಮೂರಿಗೆ ಬಂದು ಬೇರೆಯವ್ರ ಕೆಲಸ ಮಾಡಿದ್ರೆ? ಹಂಗೆ ಬೇರೆ ಕಡೆ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಚರ್ಚಿಸಬಹುದಾದಂತಹ, ಪ್ರಗತಿಗೆ ಶ್ರಮಿಸಬಹುದಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು ಅರಸೀಕೆರೆ ನಗರಸಭೆಯನ್ನ ಸನ್ಮಾನ್ಯ ಸಮೀವುಲ್ಲರ್ ಅವರಿಗೆ GPA ಬರೆದು ಕೊಟ್ಟಿರುವ ಕಾರಣ ಅವರು ಅರಸೀಕೆರೆ ನಗರಸಭೆಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದೆ ಸರ್. ಆಮೇಲೆ
ನಾವು ಖಂಡಿತ ಈ ಪ್ರೆಸ್ ಮೀಟ್ ಮಾಡಿದ್ದು ವಿರೋಧಕ್ಕಲ್ಲ, ಕೇವಲ ಮುಸ್ಲಿಂ ಜನಾಂಗ ಕೊಟ್ಟಿದ್ದಾರೆ ಅನ್ನೋ ಹೊಟ್ಟೆವರಿಗೂ ಅಲ್ಲ. ನಮ್ಮ ಸವಿ ಅಣ್ಣ ಜೈ ಶ್ರೀರಾಮ್ ಅಂತ ಕೂಗಿ ಯಾವ ರೀತಿ ಜನಗಳನ್ನ ಮಂಗ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದನ್ನ ನಿಮ್ಮೆಲ್ಲರ ಮೂಲಕ ಇಡೀ ಅರಸೀಕೆರೆ ನಗರದ ಜನತೆಗೆ ನಾವು ಹೇಳ್ಬೇಕಿತ್ತು. ಸರ್ ಅವ್ರು ಕೂಗಿರೋದ್ರಲ್ಲಿ ನೀವೆಲ್ಲ ನೋಡಿದಿರಲ್ವಾ ಸರ್? ಜೈ ಶ್ರೀರಾಮ್ ಕೂಗಿದ್ರು, ಭಾರತ್ ಮಾತಾ ಕಿ ಜೈ ಕೂಗಿದ್ರು, ನಾವು ಹೇಳ್ತೀವಿ ಭಾರತ್ ಮಾತಾ ಕಿ ಜೈ ಅಂದಿದ್ದು ನಮ್ಮೆಲ್ರಿಗೂ ಸಂತೋಷ ಆಗಿದೆ. ಜೈ ಶ್ರೀರಾಮ್ ಅಂದಿದ್ದು ಸಂತೋಷ ಆಗಿದೆ. ಆದ್ರೆ ಜೈ ಶ್ರೀರಾಮ್ ಅಂದ್ಬಿಟ್ಟು ಇಲ್ಲಿಂದ ದೊಣ್ಣೆ ತಗೊಂಡು ಹೋದ್ರೆ ಹೆಂಗೆ ಸರ್? ಬಾಯಲ್ಲಿ ಬೆಣ್ಣೆ ಬಗ್ಲಲ್ಲಿ ದೊಣ್ಣೆ. ಇದನ್ನ ಕೇಳಿ ಸರ್, ದಯವಿಟ್ಟು ನಮ್ದು ಎಷ್ಟು ಸಾಮಾಜಿಕ ಕಳಕಳಿ ಇದೆಯೋ ಸರ್, ಇದು ಸಾಮಾಜಿಕ ಕಳಕಳಿ ಇರೋಂಥ ವಿಷಯ ಸರ್. ಇದನ್ನ ಸರ್ ನಮ್ದು ಶಿವಲಿಂಗೇಗೌಡರು ಎಂತ ಬುದ್ಧಿವಂತರು ಸರ್, ಸದನದಲ್ಲಿ ಬೇರೆ ಬೇರೆ ತಾಲೂಕಿಂದು ಬೇರೆ ಸರ್ ಸಿದ್ದರಾಮಯ್ಯನ ಕೇಸು ನಾನು ಹೆಣ್ಣು ಮಾಡ್ತೀನಿ ಅಂತ ವಿಧಾನಸಭೆಯಲ್ಲಿ ಭಾಷಣ ಮಾಡಿ ಹೇಳಿದ್ರು ಸರ್. ಆ ಲೆವೆಲ್ಗೆ ಇವತ್ತು ತರವಾಗಿದ್ದಾರೆ. ಇದನ್ನ ಯಾವನಾದ್ರೂ ಬೇರೆ ವಿಧಾನಸಭೆ ಮೆಂಬರ್ ಪ್ರಶ್ನೆ ಮಾಡಿದ್ರೆ ಏನ್ ಸರ್ ಈ ಕ್ಷೇತ್ರದ್ದು? ನಿಮ್ಮೆಲ್ಲರ ಗಮನಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಪ್ರೆಸ್ ಮೀಟ್ ಇದೇ ವಿಷಯ ಕರಿತಾ ಇದ್ದೀನಿ. ಅರಸೀಕೆರೆ ಹಿರಿಯ ನಾಗರಿಕರ ವೇದಿಕೆಯಿಂದ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದ್ದಾವೆ ಸರ್. ಸರ್ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಅನ್ನೋ ವಿಷಯಕ್ಕೆ ಸನ್ಮಾನ್ಯ ಶ್ರೀ ಎಸ್.ಸಿ. ನವಲಗುಂದರ್ ಅವರ ರಾಜ್ಯದ ಗಮನ ಸೆಳೆಯುತ್ತೆ ಸರ್. ರಾಜ್ಯದ ಗಮನ ಸೆಳಿಬೇಕು, ಯಾಕಂದ್ರೆ ನಮ್ಮ ಶಿವಲಿಂಗೇಗೌಡರು ಸ್ಟೇಟ್ ಫಿಗರ್ ಸರ್. ಕುಮಾರಸ್ವಾಮಿ ಅವ್ರಿಗೆ ಹೇಳಿಲ್ವಾ ಸರ್, ನಿಮ್ಮ ಹತ್ರ 5 ಲಕ್ಷ ಜನ ಸೆಲ್ಫಿ ತಗೊಂಡಿದ್ರೆ ನನ್ನ ಹತ್ರ ಒಂದು 5,000 ಜನನಾದ್ರೂ ತಗೊಂಡಿದ್ದಾರೆ ಅಂತ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೇಳಿಲ್ವಾ ಸರ್? ಹ್ಞೂ ಸರ್, ಖಂಡಿತ ಅವರು ಗ್ರಾಂಟ್ ಹಾಕ್ಬೇಕು. ಅವರ ಗೋಡನ್ನಲ್ಲಿ ಉಳಿದಿರೋ ಶೆಡ್ಡು ಶೀಟು ಎಲ್ಲ ಖಾಲಿ ಆಗ್ಬೇಕು. ಆ ಮೂಲಕ ಅರಸೀಕೆರೆ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮ ಇಡೀ ಪತ್ರಿಕಾ ಖಾಲಿ ಕೂತಿರೋ ಕಾಂಟ್ರಾಕ್ಟ್ ಆಯ್ತಾ ಸರ್? ಇನ್ನೊಂದು ಸರ್, ಪಾಪ ಅವರು ಜೂರಿ ಅಂತಾರೆ ಸರ್. ಆಸ್ಕರ್ ಪ್ರಶಸ್ತಿ ನಾಮಿನೇಟ್ ಮಾಡೋದನ್ನ ಜೂರಿ ಅಂತ ಕರೀತಾರೆ. ಶಿವಲಿಂಗೇಗೌಡರು ದುರಾದೃಷ್ಟನೋ ನನ್ನ ಅದೃಷ್ಟನ ಬಂದು ನನಗೆ ಸಿಕ್ಬಿಟ್ರು. ಅವ್ರು ಕೇಳಿದ್ರು, ಈ ತರ ಎಲ್ಲ ನಿಮ್ಮ ಶಾಸಕರು ಶಿವಲಿಂಗೇಗೌಡರು ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ಇವ್ರು ಕೊಟ್ಟಿರೋ ಎಲ್ಲಾ ಟೇಬಲ್ಗಳನ್ನು ಸರ್ಕಾರ ಹರಾಜಾಕದೆ ಮ್ಯೂಸಿಯಂ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಮೊನ್ನೆ ಸಿಕ್ಕಿ ನನಗೆ ಸಿಗ್ಬೇಕು ಅವ್ರ ದುರಾದೃಷ್ಟಕ್ಕೆ ಸಿಕ್ಕಿದ್ದಾರೆ ಸರ್. ಅವ್ರು ಹೇಳಿದ್ರು, ಈ ತರ ಈ ಸಲ ಬೆಸ್ಟ್ ಆಕ್ಟರ್ ಅವಾರ್ಡ್ ಶಿವಲಿಂಗೇಗೌಡರಿಗೆ ಕೊಡ್ತಿದೀವಿ, ಹೆಂಗೆ ಅಂತ ಕೇಳಿದಾಗ ನಾನು ಇದನ್ನೆಲ್ಲ ಅವ್ರಿಗೆ ರೆಕಾರ್ಡ್ ಕೊಟ್ಟೆ ಸರ್. ಸರ್ ನೀವು ಸಿದ್ಧ ಹೋಗಿದ್ರೆ ನಾವು ಅವ್ರಿಗೆ ಆಸ್ಕರ್ ನಾಮಿನೇಟ್ ಮಾಡ್ತಾ ಇದ್ವಿ, ಸುಮ್ಮನೆ ನಾವು ಇಡೀ ವಿಶ್ವದ ಮುಂದೆ ನಗೆ ಪಾಟ್ಲಿಗೆ ಇದಾಗ್ತಾ ಇದ್ವಿ ಸರ್. ತಾವು ಸಿಕ್ಕಿರೋದ್ರಿಂದ ನೀವ್ ಯಾವ್ದಾರ ನೆಕ್ಸ್ಟ್ ಫಿಲಮ್ ಮಾಡಿದ್ರೆ ನಿಮ್ಗೊಂದು ಪ್ರಶಸ್ತಿ ಗ್ಯಾರಂಟಿ ಅಂತ ಹೇಳೋಗಿದ್ದಾರೆ ಸರ್. ನಾನು ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ, ಈ ಸ್ಕೂಲು ಕಾಲೇಜ್ ಇಲ್ಲದೆ ಇರೋದನ್ನೇ ಒಂದು ಪಾತ್ರ ಮಾಡ್ತೀನಿ, ಅದರಲ್ಲೂ ನಾಯಕ ನಟ ಶಿವಲಿಂಗೇಗೌಡರು ಇರ್ತಾರೆ ಅಂತ ಹೇಳಿ ಕಳ್ಸಿದ್ದೀನಿ ಸರ್. ಆದ್ರಿಂದ ತಾವು ದಯಮಾಡಿ ಸರ್, ತಮ್ಮೇನು ಸರ್ ರಾಜಕಾರಣ ಬಿಟ್ಬಿಡಿ ಸರ್. ಬಿಜೆಪಿ ಕಾಂಗ್ರೆಸ್ JDS ಮತ್ತೊಂದು ಎಲ್ಲ ಬಿಟ್ಬಿಡಿ. 202 ಸ್ಕೂಲು, ಬಡ ಮಕ್ಕಳು ಓದೋದು. ಬಹುತೇಕ ಇಲ್ಲಿ ಕೂತಿರೋರು ಯಾರ ಮಕ್ಕಳು ಆ ಸ್ಕೂಲ್ಗಳಿಗೆ ಹೋಗಲ್ಲ. ಒಂದು ಇನ್ನೊಂದು ಅಂಗನವಾಡಿ. ಇದು ಸಾಮಾಜಿಕ ಕಳಕಳಿ ಇರುವಂತ ವಿಷಯಗಳು ಇರೋದ್ರಿಂದ ಶಾಸಕರು ಸಿಕ್ಕಿದ್ರೆ ಬಿಜೆಪಿ ಅವ್ರಿಗೆ ಬಂದಿದ್ರು, ನಿಮಗೆ ಪತ್ರನೂ ಬರೆದಿದ್ರಂತೆ, ತಾವು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾವುದೇ ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ. ಯಾಕೆ ಸರ್ ಅಂತ ಕೇಳಿ. ಖಾಸಗಿ ಶಿಕ್ಷಣ ಸಂಸ್ಥೆ ಅದು ನಮಗೆ ಗೊತ್ತಿಲ್ಲ ಸರ್. ಸರ್ BEO ಅವರಿಗೆ ನಿನ್ನೆ ಸರ್ ನೀವು ನಂಬಲ್ಲ, ಸರ್ಕಾರಿ ಶಾಲೆಗೂ ಕಟ್ಸಿಲ್ಲ ಅಂತ ಖಾಸಗಿ ಶಾಲೆಗೆ ಹೋಗಿ ಇರ್ಬೋದಾ ಅಂತ. ಅದೇಂಗೆ ಸರ್, ಇದು ನಮ್ಮ ಶಾಲೆ ನಾಯಕರ ವಸತಿ ಶಾಲೆಗಳು ಮಾಡಿದಾರಲ್ಲ, ಹಂಗಾಗಿ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳುಗಳಿಗೆ ಪಾಪ ಕೆಲವೊಂದು ಶಾಲೆಗಳಲ್ಲಿ ಸ್ಟ್ರೆಂತೇ ಇಲ್ಲ, ಸ್ಕೂಲ್ಗಳು ಮುಚ್ಚ ಪರಿಸ್ಥಿತಿ ಬಂದಿದೆ. ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಆಮೇಲೆ ಇನ್ನೊಂದು 2-3 ವಸತಿ ಶಾಲೆಗಳು ನಗರ ಸುತ್ತಮುತ್ತ ಆಗಿರೋದ್ರಿಂದ, ಮುರಾರ್ಜಿ ಶಾಲೆಗಳು ಆಮೇಲೆ ಈ ತರ ಆಗಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳೇ ಇಲ್ಲ. 20 ಮಕ್ಕಳು 30 ಮಕ್ಕಳಿಗೆ ಟೀಚರ್ಸ್ಗಳಿಗೆ ಇರೋದು 10 ಜನ ಟೀಚರ್ಸ್ಗೆ ಒಬ್ಬೊಬ್ಬ ಟೀಚರ್ 1 ಲಕ್ಷ ಸಂಬಳ. ಅಂತ 10 ಜನ ಟೀಚರ್ಸ್ಗಳನ್ನ ಇಟ್ಕೊಂಡು 10 ಲಕ್ಷ ಸರ್ಕಾರ ದುಂದು ವೆಚ್ಚ ಮಾಡಿ ಸ್ಕೂಲ್ ಮುಚ್ಚೋ ಪರಿಸ್ಥಿತಿ ಬರ್ತಾರೆ. ಜಿಮ್ಮನಹಳ್ಳಿ ಹತ್ರ ಒಂದು ಸ್ಕೂಲ್ ಹೇಳಿ ಮಾರ್ಚ್ ಹೋಗ್ತಾರೆ 3 ದಿನ ಅಂತ ಹೇಳಿದ್ರು. ಇವ್ರು ಮಾರ್ಚ್ ರಜೆ ಹಾಕಿದ್ರೆ ಹುಡುಗರಿಗೂ ರಜೆ, ಹುಡುಗರು ರಜೆ ಹಾಕಿದ್ರೆ ಮಾರ್ಚ್ಗೂ ರಜೆ. 3 ಜನ ಸರ್, 3 ಜನ. ಈ ತಾಲೂಕಿನ ಅಧಿಕಾರಿಗಳ ಇನ್ನೊಂದು ದುರಂತ ಅಂದ್ರೆ ಸರ್, ಸರಿಯಾದ ವಿರೋಧ ಸರಿಯಾಗಿ ಕೋರ್ಟ್ ವಿಷಯಗಳನ್ನ ಇವ್ರು ಮಾಡಿರೋ ಎಲ್ಲ ಅನಾಹುತಗಳನ್ನ, ದಂಧೆಗಳನ್ನ, ವ್ಯಾಪಾರಗಳನ್ನ ಬಣ್ಣ ಬಯಲು ಮಾಡಿ ಕೋರ್ಟಲ್ಲೇ ಮಾಡಿದ್ರೆ ಇಲ್ಲಿರೋ ಬಹುತೇಕ ಮಂದಿ ಪೆನ್ಷನ್ ತಗೊಳ್ಳಲ್ಲ, ಪ್ರಮೋಷನ್ ಆಗಲ್ಲ, ಸೆಟ್ಲ್ಮೆಂಟ್ ಆಗಲ್ಲ ಸರ್. ಆಮೇಲೆ ಈ ವಿಷಯ ಎಲ್ಲ ಯಾರು ಸರ್ ನನಗೆ ಕೊಡ್ತಿರೋದು? ಇವತ್ತೆಲ್ಲ
ಸರ್ ಯಾವ್ದೋ ಒಂದು ಯಾರಿಗೆ ಯಾವುದೇ ದಾಖಲೆ ಕೊಟ್ಟರು ಅಧಿಕಾರಿಗಳೇ ಕೊಡಬೇಕು, ನಮಗೆ ಕೈಯಿಂದ ಸರ್ ಇದು ಖಂಡಿತ ಸರ್ ಅವರೇ ಹೇಳ್ತಿದ್ದಾರೆ ನನಗೆ ಎಲ್ಲ ಇಲ್ಲ ಸರ್. ಹೆಸರು ಹೇಳಲು ಇಚ್ಛಿಸದೇ ಇರೋ ಅಧಿಕಾರಿಗಳು ಅಂತ ಹೇಳ್ಬೋದು. ಹೆಸರು ಹೇಳಲು ಇಚ್ಛಿಸದ ಅಧಿಕಾರಿಗಳಲ್ಲ ಸರ್, ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಿರೋ ಅಧಿಕಾರಿಗಳು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕೆಲಸ ಮಾಡೋ ಅಧಿಕಾರಿಗಳು, ಇಂಜಿನಿಯರ್ಸ್ಗಳು. ಅಲ್ಲ ITI ಇಲಾಖೆ ಆಟೇನಲ್ಲ ಸರ್, ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ವಿಷಯಕ್ಕೆ ಅಂತ ಹೆಂಗ್ ಹೇಳ್ತಾರೆ ಸರ್? ನಗರಸಭೆ 12ನೇ ತಂದಿರ ನಾವು ಹೋದ ತಿಂಗಳು ನಮಗೆ ಕೊಟ್ಟಿದ್ದು, ನೀವು ಇಸ್ಕೊಂಡ್ ಬಂದಿರಲ್ಲ, ನಮ್ಮ ಹತ್ರ ಇಲ್ವೇ ಇಲ್ಲ ಅದಕ್ಕೆ. ಸರ್ ಅವ್ರ ನಗರಸಭೆ ಅವ್ರು ನನಗೆ ಕರೆದೇ ಹೇಳ್ತಾರೆ ಸರ್ ಇಷ್ಟು ಇದಾಗಿದೆ ಸರ್. ಇನ್ನೂ ಒಂದು ಅತ್ಯಂತ ಪ್ರಮುಖ 15,60,000 ಬರ್ಕೊಳ್ಳಿ ಸರ್, ಬೇಕಾದ್ರೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳ್ತೀನಿ. 15,67,460 ರೂಪಾಯಿಗಳನ್ನ ಅಂಗವಿಕಲರಿಗೆ ಸ್ಕೂಟರ್ ಕೊಡ್ಬೇಕು ಅನ್ನೋದು ಒಂದು ಕಾಂಟ್ರಾಕ್ಟ್ ಆಗಿದೆ ಸರ್. ನಾನು ಇವತ್ತೇ ಮಾತಾಡಿದ್ರೆ ಕೂಸು ಹುಟ್ಟೋ ಮುನ್ನ ಕುಲಾವಿ ಹೋಲಿಸಿದ್ರು ಅನ್ನೋ ತರಕ್ ಆಗುತ್ತೆ. ಇನ್ನ 3 ತಿಂಗಳು ಬಿಟ್ಟು ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಕೇವಲ 15,67,000 ಸರ್. ಅದರಲ್ಲಿ ಎಷ್ಟು ಜನ ಯಾರಿಗೆ? ಅದ್ರಲ್ಲಿ ಎಲ್ಲ ನಮ್ಮ ಸಭೆಯಣ್ಣನ ಕಡೆಯವರೇ ಇರ್ತಾರೆ ಸರ್, ನೋ ಡೌಟ್. ಬಟ್ ನಾನು ಇವತ್ತು ಹೇಳಲ್ಲ ಸರ್, 3 ತಿಂಗಳು ಬಿಟ್ಟು ಹೇಳ್ತೀನಿ. ತಾವು ದಯಮಾಡಿ ಅದ್ರ ಬಗ್ಗೆ ಗಮನ ಸೆಳೆಯಿರಿ. ಇಲ್ಲಿ ಸೇರಿರುವ ಎಲ್ಲ ಪತ್ರಕರ್ತರಲ್ಲಿ ನನ್ನ ಕಳಕಳಿ ಏನಂದ್ರೆ, ಈ ಎಲ್ಲಾ ಪ್ರಶ್ನೆಗಳನ್ನು ಶಿವಲಿಂಗೇಗೌಡರಿಗೆ ತಾವು ಕೇಳಬೇಕು ಸರ್. ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಏನಾದ್ರು ಹೇಳಿದಾಗ ಬಿಜೆಪಿಯವರು ಈ ರೀತಿಯ ಆರೋಪಗಳನ್ನ ನಿಮ್ಮ ಮೇಲೆ ಮಾಡೋಗಿದ್ದಾರೆ ಅಂತ ಹೇಳ್ತಾ ಸರ್ ನೋಡಿ, ನೀವೀಗ ನಮ್ಮನ್ನ ಕ್ರಾಸ್ ಕ್ವಶನ್ ಮಾಡ್ತೀರಾ, ನಮ್ಮನ್ನ ಕ್ರಾಸ್ ಕ್ವಶನ್ ಮಾಡ್ತೀರಾ, ಅಧಿಕಾರದಲ್ಲಿ ಇಲ್ಲದೆ ಇರೋರನ್ನ ಕ್ರಾಸ್ ಕ್ವಶನ್ ಮಾಡ್ತೀರಾ. 17 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಲೀಡರ್ ಗೆಲ್ತಿರೋ ನಮ್ಮ ಶಿವಲಿಂಗೇಗೌಡರನ್ನ ತಾವು ಕ್ವಶನ್ ಮಾಡ್ಬೇಕು ಅಂತ ಹೇಳ್ತಾ, ಇನ್ನ 2 ದಿನದಲ್ಲಿ ತಾವೆಲ್ಲ ಅನುಮತಿ ಕೊಟ್ರೆ ಇನ್ನೊಂದು ಪ್ರೆಸ್ ಮೀಟ್ ನಾವೆಲ್ಲರೂ ಮಾಡ್ತೀವಿ. ಇನ್ನು 2 ದಿನದಲ್ಲಿ ತಾವು ಅನುಮತಿ ಕೊಟ್ರೆ ನಾವ್ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡಿತ್ತು. ಒಂದು ಇಲಾಖೆನಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗ್ತಾ ಇದೆ, ಪೋಸ್ಟಿಂಗ್ ಅಲ್ಲಿ ಬಹಳ ದುಡ್ಡು ಹೊಡಿತಿದ್ದಾರೆ ಅಂತ ಒಂದು ಒಳ್ಳೆ ಪ್ರೊಟೆಸ್ಟ್ ಮಾಡಿದ್ವಿ, ಅರ್ಜಿ ಬರೆದಿದ್ವಿ, ಎಲ್ಲ ಆಗಿದ್ವಿ. ನಮ್ಮ ಅರ್ಜಿಗೆ ಸ್ಪಂದಿಸಿದಂತ ಇಲಾಖೆ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ಕ್ಯಾನ್ಸಲ್ ಮಾಡಿದೆ ಸರ್. ಅದಕ್ಕೆ ಇನ್ನು 2-3 ದಿನದಲ್ಲಿ ಮಂಜಣ್ಣವರೇ ತಾವು ಕಾರ್ಯನಿರತ ಪತ್ರಕರ್ತರ ಯಾವುದು ನೇಮಕಾತಿ ನಾವ್ ಹೇಳ್ತೀವಿ ಸರ್. 2-3 ದಿನದಲ್ಲಿ ನಿಮ್ಮ ಅತ್ಯಮೂಲ್ಯ ಮಾಹಿತಿ ಅಂತ ಕೇಳ್ತಾರೆ, ದಾಖಲೆ ಸಹಿತ ಸರ್. ನೋಡಿ ಸರ್, ನಾನು ಇಲ್ಲಿ ತನಕ ಸರ್ ನಾನು ಯಾವತ್ತಾರ ಗಾಳಿ ಗುಂಡು ಹೊಡೆದಿದ್ದೀನ ಸರ್? ಅಲ್ಲ ಸರ್, ಇದುವರೆಗೂ ಒಂದೇ ಅಧಿಕೃತ ಮಾಹಿತಿ ಇಲ್ಲದೆ ನಾನು ಯಾವತ್ತು ಬಂದು ನಮ್ಮ ಶಿವಲಿಂಗೇಗೌಡರ ತರ ಬಾಯಿ ಚಪ್ಪಲಕ್ಕೆ ಮಾತಾಡಿಲ್ಲ ಸರ್. ನೇರವಾಗಿ ಹೇಳಿ, ಬಾಯಿ ಚಪ್ಪಲಕ್ಕೆ ಖಂಡಿತವಾಗಿ ನಾನು ಒಂದು ದಿನ ಮಾತಾಡಿಲ್ಲ. ಶಿವಲಿಂಗೇಗೌಡರ ಬಗ್ಗೆ ನನಗೆ ಅತೀವ ಅಭಿಮಾನ ಇದೆ, ಕಾಳಜಿ ಇದೆ. ನಮ್ ಶಾಸಕರು ಸರ್, ಜನ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ. ನನ್ನ ಅವ್ರು ಕೇಳೋದಿಷ್ಟೇ, ಕೆಲಸ ಮಾಡಿ ಸರ್, ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇನ್ನು 2-3 ದಿನದಲ್ಲಿ ತಾವೆಲ್ಲ ಅವಕಾಶ ಮಾಡಿಕೊಟ್ರೆ ನಮ್ಮ ಒಂಚೂರು ಸುದ್ದಿ ಮಾಡಿ. ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ತಿದೆ. ನಗರೋತ್ಥಾನದ್ದು ಒಂದು ರಸ್ತೆ ಗಮನಕ್ಕೆ ತರ್ತೀನಿ ಸರ್. ಪುರುಷೋತ್ತಮಣ್ಣ, ಟೆಂಡರ್ ಪ್ರಕ್ರಿಯೆನೇ ನಮ್ಮ ನಗರಸಭೆ ನಮ್ಮ ಸಮೀಪನ ಬಂದ್ಮೇಲೆ ಮಾಡಿದ್ದಾರೆ ಸರ್. ಎಲ್ಲ ಮ್ಯಾನ್ಯುವಲ್ ಟೆಂಡರ್ 4,90,000 ರೂಪಾಯಿಗಳಿಗೆ ನಮ್ಮ ಸಮೀಪ ಯಾವ ಲೆವೆಲ್ ಬುದ್ಧಿವಂತರು ಅಂದ್ರೆ ಸರ್, ಜೇನುಗುರು ಲೇಔಟ್ಗೆ ಹೋಗ್ತಾರೆ, ಫೈಟ್ ನಡೆಸ್ತಾರೆ, ಕಂಬ ನಡೆಸ್ತಾರೆ, ಫೆಸಿಲಿಟಿ ಕೊಡ್ತಾರೆ. ನಮ್ ಜೇನುಗುರು ಹತ್ರನೂ ದುಡ್ಡು, ನಗರಸಭೆಯಲ್ಲೂ ಬಿಲ್ಲು ಸರ್. ಬರ್ತಾ ನಮ್ ಶಿವಲಿಂಗೇಗೌಡರಿಗೆ ಈ ತರ ಕೆಲಸ ಮಾಡಕ್ಕೆ ಸುಮ್ಮನೆ ಮಾತಾಡ್ತಾರೆ ಸರ್ ಅವರು. ಲೇಔಟ್ ಮಾಡಿ ಪೈಪ್ ಲೈನ್ ಲೇಔಟ್ ಅನ್ನು ಹಾಕಿದಾನೆ, ಹಾಕಿರೋ ಪೈಪ್ ಲೈನ್ ಹೊಸ ಪೈಪ್ ಲೈನ್ ಜೋಡಿಸಿದ್ದಾರೆ. ಬಿಲ್ ಹೆಂಗ್ ತಗೊಂಬೋದು, ಈ ತರ ತಗೊಂಬೋದು? ನಿಮಗೆ ಗೊತ್ತು ಬರುತ್ತಾ ಅದು? ನೀರು ಎಟರಲ್ಲಿ ಹೋಗುತ್ತೆ? ಇಲ್ಲ, ಆ ಪೈಪ್ ಲೈನ್ ಡಮ್ಮಿ ಮಾಡಾಕಿದ್ರು. ಲೇಔಟ್ ಅನ್ನು ಹಾಕಿದ ಪೈಪ್ ಲೈನ್ ನಿನ್ನೆ ನಮ್ಮ ಸಮಾಜದ ಒಬ್ರು ಬಂಧುಗಳು ನೆಂಟರು ನನಗೆ ಸಿಕ್ಕಿದ್ರು. ನಾನು ನಗರಸಭೆ ಅಧ್ಯಕ್ಷ ಆಗಿದ್ದೀನೋ ಒಂದಿನ ನಗರಸಭೆಗೆ ಹೋಗ್ಲಿಲ್ಲ ಅಂದ್ರೆ ಏನ ಇತ್ತು ಅಧಿಕಾರ, ಮೀಟಿಂಗ್ ಅಲ್ಲಿ ಹೋಗ್ತಿದ್ವಿ, ಕೆಲಸ ಮಾಡಿಸ್ತಾ ಇದ್ವಿ, ಹೊರಗಡೆ ಬರ್ತಿದ್ವಿ. ಈ ತರ ಎಲ್ಲ ಒಳ್ಳೆ ಪ್ರಗತಿ ಕಾಣಬಹುದು, ಪ್ರಗತಿ ಆಗ್ಬಹುದು ಅನ್ನೋದನ್ನ ಸಮೀವುಲ್ಲಾಹ್ ಅವರು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಧ್ಯಕ್ಷ, ಇವತ್ತು ಸ್ಟ್ರೈಕ್ ನಡೀತಾ ಇದೆಯಲ್ಲ, ಅದಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ? ಬಿಜೆಪಿದು ಸ್ಟ್ರೈಕ್ ನಡೀತಾ ಇದೆಯಲ್ಲ, ಅಧ್ಯಕ್ಷರೇ ಕೇಳ್ತಾ ಇದ್ದೀನಿ. ಸಂತೋಷ್ ಸ್ಟ್ರೈಕಿಗೆ ಬಿಜೆಪಿ ಯಾವುದೇ ರೀತಿ ಬೆಂಬಲ ಇಲ್ಲ. ಅಲ್ಲಿ ಫ್ಲಾಗ್ ಹಾಕಿದ್ದಾರೆ, ಅದಕ್ಕೆ ಕೇಳಿದ್ದಾರೆ ಅಂತೇಳಿ ನಾವು ಹೋಗಿ ಕಿತ್ತಾಕಕ್ಕಾಗಲ್ಲ. ಒಂದೇ ಒಂದು ನೇರ ಹೇಳ್ತೀನಿ, ಎಲ್ಲ ಸಂತೋಷ್ ಬಿಜೆಪಿ ಫ್ಲಾಗ್ ಒಟ್ಟಕ್ಕೂ ಕೂಡ ಯಾವುದೇ ಅರ್ಹತೆ ಇಲ್ಲ. ಕಾರಣ ಅದೇ PP ಸರ್ಕಲ್ ಫ್ಲಾಗ್ ಸುಟ್ಟೋಗಿದ್ದರು, ಇದು ಖಂಡನೆ. ಒಂದು
ಎರಡನೇದು ನಗರಸಭೆ ಚುನಾವಣೆಯಲ್ಲಿ ಈಗಾಗಲೇ ನಾವು ಎಷ್ಟೇ ಆಫರ್ ಮಾಡಿದ್ರು ನಗರಸಭೆ ಚುನಾವಣೆಯಲ್ಲಿ ಪ್ರತ್ಯೇಕ ಮಾಡಿದ್ದಾರೆ. ಅದರಿಂದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷ ಇಲ್ಲೇ ಇದೆ. ಇಲ್ಲೇ ಇದರಲ್ಲಿ ಹಳ್ಳಿ ಮನೆಯಲ್ಲಿ ನಾವು ಮಾಡಿ ಹೊಂದಾಣಿಕೆ ಬರ್ಬೇಕು ಅಂತಲೇ ಮೀಟಿಂಗ್ ಕರೆದಿದ್ದು. ಹೊಂದಾಣಿಕೆ ಬರ್ದಂಗೆ ರೇವಣ್ಣನ ಮಾತು ಕರ್ಕೊಂಡೋಗಿ ಹೇಳ್ತಾ ಇದ್ರ ನೀವು ಚಿಹ್ನೆ ಮೇಲೆ ಗೆದ್ದಾರಲ್ಲ ಕೂತಾರೆ. ಮಾತು ಕೂಡ ಒಬ್ಬರೇ ಇರೋದು ಸರ್. ಅಲ್ಲ ಅದನ್ನ ಹೇಳ್ಬಿಟ್ಟು ಸರ್, ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ. ಅಲ್ಲ ದೇಶದಲ್ಲಿ NDA ಜೊತೆ ಅಂತ ಹೇಳ್ತಾ ಇದ್ದೀನಿ. ರಾಷ್ಟ್ರದಲ್ಲಿ ಮೈತ್ರಿ ಆಗಿದೆ, ರಾಜ್ಯದಲ್ಲೂ ಮೈತ್ರಿ ಆಗಿದೆ. ಯಾವುದೇ ರೀತಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಅವ್ರೇನಾದ್ರು ನಿಮ್ಮನ್ನ ಬಾಡ್ತಾರೆ ಇದಾನೆ. ಅದನ್ನ ಹೇಳ್ತೀನಿ ಸರ್. ನಾನು ಹೇಳೋದು ಇಷ್ಟೇ. ಅಣ್ಣ, ಶೇಖರ, ಒಂದು ನಿಮಿಷ. ಅಲ್ಲ ನಾವು ಹೇಳಕ್ ಹೊರಟೆ ನೀವು ಒಂದೊಂದು ಅರ್ಥಗಳನ್ನು ನೀವು ಕ್ಲಿಯರ್ ಹೇಳಿ ನೀವು ಪೂರ್ತಿ ಹೇಳಿ ಸರ್.